ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ 4 ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂತಹ ತುಂಗಭದ್ರಾ ಜಲಾಶಯದಿಂದ ಇದೀಗ ಕಾಲುವೆಗಳಿಗೆ ನೀರು ಹರಿಸುವುದನ್ನು ಸ್ಥಗಿತ ಮಾಡಿರತಕ್ಕಂಥದ್ದು. ಸದ್ಯ ನಾನೀಗ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರತಕ್ಕಂತಹ ತುಂಗಭದ್ರಾ ಜಲಾಶಯದಲ್ಲಿರ್ತಕ್ಕಂಥದ್ದು. ಸದ್ಯ ನೀವೀಗ ಜಲಾಶಯದಲ್ಲಿ ಕೇವಲ 9 TMC ಮಾತ್ರ ನೀರು ಸಂಗ್ರಹವಾಗಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಸರ್ಕಾರದ ಸೂಚನೆ ಮೇರೆಗೆ ತುಂಗಭದ್ರಾ ನೀರಾವರಿ ವಲಯ ಅಧಿಕಾರಿಗಳು ಈಗ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಗೆ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗೆ ಏನು ನೀರನ್ನು ಕೊಡ್ತಿದ್ರು ಆ ನೀರನ್ನು ಈಗ ಸ್ಥಗಿತಗೊಳಿಸಿರ್ತಕ್ಕಂಥದ್ದು. ಅಧಿಕೃತವಾಗಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಈಗ ತುಂಗಭದ್ರಾ ವಲಯ ನೀರಾವರಿ ಅಧಿಕಾರಿಗಳು ಒಂದು ಸೂಚನೆಯನ್ನು ಹೊರಡಿಸಿದ್ದಾರೆ. ಆ ಸೂಚನೆಯಲ್ಲಿ ಅವರು ಈ ಒಂದು ವಿಚಾರಗಳನ್ನು ಒಂದಿಷ್ಟು ರೈತರಿಗೆ ತಿಳಿಸಿರ್ತಕ್ಕಂಥದ್ದು. ತುಂಗಭದ್ರಾ ಜಲಾನಯನ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ತುಂಗಭದ್ರಾ ಜಲಾಶಯದ ವ್ಯಾಪ್ತಿಯಲ್ಲಿ ಪ್ರಸ್ತುತ ಮಳೆ ಕೊರತೆಯಿಂದ ತುಂಗಭದ್ರಾ ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿರುವುದಿಲ್ಲ. ಆದ ಕಾರಣ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬಲದಂಡೆ ಮತ್ತು ಎಡದಂಡೆ ನಾಲುವೆಯಲ್ಲಿ ನೀರು ಹರಿಸಲು ಸಾಧ್ಯವಾಗುವುದಿಲ್ಲವೆಂದು ಮತ್ತು ಜಲಾಶಯದಲ್ಲಿ ಸಂಗ್ರಹವಾಗಿರುವ ನೀರನ್ನು ಕುಡಿಯಲು ಬಳಸಲು ಸರ್ಕಾರದ ಆದೇಶವಾಗಿರುವ ಹಿನ್ನೆಲೆಯಲ್ಲಿ ಅಚ್ಚುಕಟ್ಟು ಭಾಗದ ಎಲ್ಲ ರೈತರು ಇಲಾಖೆಯೊಂದಿಗೆ ಸಹಕರಿಸಬೇಕಾಗಿ ಈ ಮೂಲಕ ಕೋರಲಾಗಿದೆ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿ ಜಲಾಶಯ ಭರ್ತಿಯಾದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆಯನ್ನು ಆಯೋಜಿಸಿ ಬೆಳೆಗಳಿಗೆ ನೀರು ಹರಿಸುವುದನ್ನು ತೀರ್ಮಾನ ಮಾಡಲಾಗುವುದೆಂದು ಈಗ ತುಂಗಭದ್ರಾ ವಲಯ ಅಧಿಕಾರಿಗಳು ಈಗ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಸದ್ಯ ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 9 TMC ಮಾತ್ರ ನೀರಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈಗ ಜಲಾಶಯ ಸಂಪೂರ್ಣವಾಗಿ ಬರಡಾಗಿರ್ತಕ್ಕಂಥದ್ದು. ಕಳೆದ ವರ್ಷ ಇದೇ ಸಮಯಕ್ಕೆ ಜಲಾಶಯದಲ್ಲಿ 75 TMC ನೀರಿತ್ತು. ಅಷ್ಟೇ ಪ್ರಮಾಣದ ನೀರನ್ನು ಆ ಸಮಯದಲ್ಲಿ ಹೊರಗೆ ಬಿಡಲಾಗಿತ್ತು. ಬರೋಬ್ಬರಿ 10 ವರ್ಷದ ನಂತರ ಈಗ ಜಲಾಶಯದಲ್ಲಿ ಕೇವಲ 9 TMC ಮಾತ್ರ ನೀರಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಜಲಾಶಯ ಯಾವ ರೀತಿ ಬರಡಾಗಿರ್ತಕ್ಕಂಥದ್ದು. ಕಳೆದ ವರ್ಷ ಈ ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿತ್ತು. ಹೆಚ್ಚು ಕಡಿಮೆ 75 TMC ನೀರು ಸಂಗ್ರಹವಾಗಿತ್ತು. ಈಗ ಬರೋಬ್ಬರಿ 10 ವರ್ಷಗಳ ನಂತರ ಕೇವಲ 9 TMCಗೆ ಮಾತ್ರ ಈಗ ಜಲಾಶಯದಲ್ಲಿ ನೀರಿರ್ತಕ್ಕಂಥದ್ದು. ಕಳೆದ ಬಾರಿ ತುಂಗಭದ್ರಾ ಕ್ರಸ್ಟ್ ಗೇಟ್ ಏನಿದೆ ಅದು ಕೊಚ್ಕೊಂಡು ಹೋಗಿ ರೈತರಿಗೆ ಹಿಂಗಾರು ಬೆಳೆಗೆ ನೀರು ಕೊಟ್ಟಿರಲಿಲ್ಲ. ಈ ಬಾರಿ ಮತ್ತೆ ಈಗ 4 ಜಿಲ್ಲೆಯ ರೈತರಿಗೆ ಆತಂಕ ಶುರುವಾಗಿರ್ತಕ್ಕಂಥದ್ದು. ಈ ಬಾರಿ ಕೇವಲ ಜಲಾಶಯದಲ್ಲಿರ್ತಕ್ಕಂಥ 9 TMCಯನ್ನು ಕುಡಿಯಲು ಮಾತ್ರ ಬಳಸಬೇಕಂತೇಳಿ ಅಧಿಕೃತವಾಗಿ ಈಗ 4 ಜಿಲ್ಲೆ ಅಂದರೆ ಕೊಪ್ಪಳ, ಬಳ್ಳಾರಿ, ವಿಜಯನಗರ ಹಾಗೂ ರಾಯಚೂರು 4 ಜಿಲ್ಲೆಯ ರೈತರಿಗೆ ಈಗ ತುಂಗಭದ್ರಾ ವಲಯ ಅಧಿಕಾರಿಗಳು ಸೂಚನೆಯನ್ನು ನೀಡಿರ್ತಾರೆ. ಕಳೆದ ವರ್ಷವೂ ಕೂಡ ಕ್ರಸ್ಟ್ ಗೇಟ್ನಿಂದ ಈ 4 ಜಿಲ್ಲೆಯ ರೈತರಿಗೆ ತೊಂದರೆಯಾಗಿತ್ತು. ಈ ಬಾರಿ ಕ್ರಸ್ಟ್ ಗೇಟನ್ನು ಈಗಾಗಲೇ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿ ಲೋಕಾರ್ಪಣೆಯನ್ನು ಮಾಡಿದ್ದಾಯಿತು. ಆದರೆ ಈ ಬಾರಿ ತುಂಗಭದ್ರಾ ಜಲಾಶಯದಲ್ಲಿ ಅತಿ ಕಡಿಮೆ ನೀರು ಸಂಗ್ರಹವಾಗಿರ್ತಕ್ಕಂಥದ್ದು. 10 ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಈಗ 9 TMCಯಷ್ಟು ಮಾತ್ರ ನೀರು ಸಂಗ್ರಹವಾಗಿರ್ತಕ್ಕಂಥದ್ದು. ನೀವು ಆ ಜಲಾಶಯದ ಮೇಲ್ಭಾಗವನ್ನು ಕೂಡ ಗಮನಿಸ್ಬೋದು. ಸಂಪೂರ್ಣವಾಗಿ ಜಲಾಶಯದ ಅಲ್ಲಿ ಮೇಲ್ಭಾಗ ಏನಿದೆ ಅದು ಕೂಡ ಈಗ ಬರಡಾಗಿರ್ತಕ್ಕಂಥದ್ದು. ಈಗ 9 TMC ಏನು ನೀರಿದೆ ಇದನ್ನು ಕುಡಿಯೋಕ್ಕೆ ಬಳಸಬೇಕು ಮತ್ತು ಜೊತೆಗೆ ಇಲ್ಲಿರ್ತಕ್ಕಂತಹ ನೀರಿನಲ್ಲಿ ಡೆಡ್ ಸ್ಟೋರೇಜ್ ಪ್ರಮಾಣವನ್ನು ತೆಗೆದಿಡಬೇಕು. ಜೊತೆಗೆ ಜಲಾಶಯದಲ್ಲಿರ್ತಕ್ಕಂಥ ಜಲಚರಿಗಳಿಗೂ ಕೂಡ ನಾವು ನೀರನ್ನು ತೆಗೆದಿಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರದ ಸೂಚನೆ ಮೇರೆಗೆ ತುಂಗಭದ್ರಾ ವಲಯ ಅಧಿಕಾರಿಗಳು ಅಧಿಕೃತವಾಗಿ ಸೂಚನೆಯನ್ನು ನೀಡಿರ್ತಾರೆ. ಇನ್ನು ಮುಂದೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಎಡದಂಡೆ ಇರ್ಬೋದು, ಬಲದಂಡೆ ಇರ್ಬೋದು, ಇಲ್ಲಿರ್ತಕ್ಕಂಥ ರೈತರಿಗೆ ನಾವು ಮುಂಗಾರು ಬೆಳೆಗಳಿಗೆ ನೀರನ್ನು ಕೊಡಲಾಗುವುದಿಲ್ಲ. ಜೊತೆಗೆ ಮಳೆಯಾಗಿ ಜಲಾಶಯಕ್ಕೆ ನೀರು ಹರಿದು ಬಂದರೆ ಮಾತ್ರ ನಾವು ನೀರಾವರಿ ಸಲಹಾ ಸಮಿತಿ ಸಭೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ನೀರು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕನ್ನೋದನ್ನು ತೀರ್ಮಾನ ಮಾಡ್ತೀವಿ ಅಂಥೇಳಿ ಈಗ ಒಂದು ಅಧಿಕೃತ ಆದೇಶವನ್ನು ಹೊರಡಿಸಿದ್ದು. ಬರೋಬ್ಬರಿ 10 ವರ್ಷದ ನಂತರ ತುಂಗಭದ್ರಾ ಜಲಾಶಯದ ಒಡಲು ಈಗ ಸಂಪೂರ್ಣವಾಗಿ ಬರಿದಾಗಿರ್ತಕ್ಕಂಥದ್ದು. ಮುಂದೆ ಮಳೆಯಾಗದೆ ಹೋದರೆ ಇರೋ 9 TMC ಕೂಡ ನೀರು ಖಾಲಿಯಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ 9 TMCಯಲ್ಲಿ 4 ಜಿಲ್ಲೆಯ ಜನರಿಗೆ ನೀರನ್ನು ಕೊಡಬೇಕಾಗತ್ತೆ, ಜಲಚರಿಗಳಿಗೆ ನೀರು ಕೊಡಬೇಕಾಗತ್ತೆ, ಜೊತೆಗೆ ಡೆಡ್ ಸ್ಟೋರೇಜನ್ನು ಕೂಡ ನೀರನ್ನು ಕಾಪಾಡಬೇಕಾಗತ್ತೆ. ಸಹಜವಾಗಿ ಕ್ರಸ್ಟ್ ಗೇಟ್ ಲೋಕಾರ್ಪಣೆಯಾಗಿದ್ದು 4 ಜಿಲ್ಲೆಯ ರೈತರಿಗೆ
ಸಂತಸ ಒಂದು ಕಡೆ ಆದರೆ ಈಗ ಕಳೆದ ವರ್ಷವೂ ಹಿಂಗಾರು ಬೆಳೆಗೆ ನೀರು ಸಿಕ್ಕಿಲ್ಲ, ಈಗ ಜೊತೆಗೆ ಮುಂಗಾರು ಬೆಳೆಗಳಿಗೂ ಕೂಡ ಈಗ ನೀರು ಸಿಕ್ಕಿಲ್ಲ. ಸಹಜವಾಗಿ 4 ಜಿಲ್ಲೆಯ ರೈತರಿಗೆ ಈಗ ಆತಂಕ ಶುರುವಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.